ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಓಂ ವೆಂಕಟೇಶ್ವರಾಯ ನಮಃ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಶ್ರಾವಣ ಮಾಸ ನಡೀತಾ ಇದೆ ಹಾಗೂ ನಿಮಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಪರ್ಸ್ನಲ್ ಆಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರಬಹುದು ಅಥವಾ ಆಸೆ ಆಕಾಂಕ್ಷೆಗಳಿರ್ಬೋದು. ಆ ಕೆಲಸ ಇದೊಂದು ಆಗಬೇಕು ಅಂತ. ಸೊ ಶ್ರಾವಣ ಮಾಸದ ಅದ್ಭುತ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಯಾವ ದೇವರ ಆರಾಧನೆ ಮಾಡಿದರೆ ನಿಮ್ಮ ಈ ಪರ್ಟಿಕ್ಯುಲರ್ ಸಮಸ್ಯೆಗಳು ಪರಿಹಾರ ಆಗತ್ತೆ, ಅಥವಾ ವೃಶ್ಚಿಕ ರಾಶಿಯವರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ವಿಶೇಷವಾಗಿ ಅವರ ಯಾವ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆಂದರೆ ವೆಂಕಟೇಶ್ವರನಿಗೆ ಆರಾಧನೆ ಮಾಡಿದ್ಮೇಲೆ ಯಾವ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಅದಲ್ಲದೇನೆ ನಾನು ಹೇಳುವಂಥದ್ದು ವಿಶೇಷವಾಗಿ ಯಾವ ಸಮಸ್ಯೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು, ಅಥವಾ ವೃಶ್ಚಿಕ ರಾಶಿಯರು ವಿಶೇಷವಾಗಿ ಇಂಥ ಸಮಸ್ಯೆ ಇದೆ ಅದರಿಂದಾಗಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಏನಾಗುತ್ತೆ, ಪರಿಹಾರ ಆಗುತ್ತಲ್ವ ಅಂತ. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ವಿಡಿಯೋ ರೀಚ್ ಆಗಬೇಕು, ಹೆಣ್ಣು ಮಕ್ಕಳಿರಲಿ ಗಂಡಸರಿರಲಿ ಯಾರೇ ಇರಲಿ. ಸೊ ದಯವಿಟ್ಟು ಹೇಳ್ತೀನಿ, ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು, ಆಮೇಲೆ ನಿಮ್ಮ ರಿಲೇಷನ್ಸು, ನಿಮ್ಮ ಸಂಬಂಧಿಕರು ಯಾರು ಎಲ್ಲರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲರಿಗೂ ವಾಟ್ಸಪ್ಪು, ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ಸಹ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ, ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಆ ವೆಂಕಟರಮಣ ಗೋವಿಂದ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಆ ವೆಂಕಟೇಶ್ವರನ. ಯಾಕೆಂದರೆ ವೇಂ ಕಟತೇತಿ ವೆಂಕಟಃ, ಎಲ್ಲ ಪಾಪಗಳನ್ನು ನಾಶ ಮಾಡ್ತಕ್ಕಂಥವನು ವೆಂಕಟರಮಣ. ನಿಮ್ಮ ಕಷ್ಟ ಕೋಟೆಗಳನ್ನು ನಾಶ ಮಾಡ್ತಕ್ಕಂಥದ್ದು ವೆಂಕಟರಮಣ ಸಂಕಟಹರಣ ಅಲ್ವಾ. ಸೊ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥವ್ನು ಇಂಥ ವೆಂಕಟೇಶ್ವರ ವೃಶ್ಚಿಕ ರಾಶಿಯವರಿಗೆ ಯಾಕೆ ವಿಶೇಷ, ನಾನು ಎರಡು ಭಾಗವಾಗಿ ಹೇಳ್ತೇನೆ. ಒಂದು, ನಿಮಗೆ ಯಾಕೆ ಇಂಪಾರ್ಟೆಂಟ್. ಎರಡನೇದು, ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು. ಯಾವ ರೀತಿಯಲ್ಲಿ ಆರಾಧನೆ ಮಾಡ್ಕೊಳ್ಬೇಕು. ಎರಡು ವಿಭಾಗ ಮಾಡಿ ಹೇಳ್ತಾನೆ, ಆಯಿತಾ. ನೋಡಿ, ಮೊದಲನೇದಾಗಿ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಏನೇ ವ್ಯವಹಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಜಾಬ್ ಮಾಡ್ತಾರೆ, ಏನೇ ಮಾಡ್ತಾರೆ, ಅದರಲ್ಲೊಂದಿಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಲ್ವ. ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಪ್ಪ, ನಂಗೊಂದು ಒಳ್ಳೆ ಪ್ರಾಫಿಟ್ ಆಗಬೇಕು, ಅಥವಾ ನೀವು ವೃಶ್ಚಿಕ ರಾಶಿಯರಾಗಿ ಯಾವುದೋ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಬಿಟ್ಟಿದ್ದೀರಾ, ಒಂದಿಷ್ಟು ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದೀರಾ, ನಿಮಗೆ ಪ್ರಾಫಿಟ್ ಆಗಬೇಕು ಆ ಕೆಲಸದಲ್ಲಿ. ವೃಶ್ಚಿಕ ರಾಶಿಯವರು ಯಾವುದೇ ಕೆಲಸದಲ್ಲಿ ನಿಮಗೆ ಲಾಭ ಬೇಕು ಅಂತಾದರೆ ವೆಂಕಟೇಶ್ವರನ ಆರಾಧನೆ ಮಾಡಿ. ಅದು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಿದರೆ ನೀವು ಕೈ ಹಾಕದ ಎಲ್ಲ ಕೆಲಸಗಳಲ್ಲೂ ಪ್ರಾಫಿಟ್ಟೇ ಆಗುತ್ತೆ. ನಿಮಗೆ ಪಂಚಮ ಶನಿ ಇದೆ. ಆ್ಯಕ್ಚುಲಿ ಪ್ರಾಫಿಟ್ ಆಗಬಾರ್ದು, ಲಾಸ್ ಆಗಬೇಕು. ನಿಮಗೆ ಕೈ ಹಾಕದಲ್ಲೆಲ್ಲ ಲಾಸು, ಮುಟ್ಟಿದ್ದೆಲ್ಲ ಲಾಸೇ ಆಗಬೇಕಾಗಿತ್ತು. ಆದರೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಶನಿ ಪೀಡೆಯನ್ನು ಪರಿಹಾರ ಮಾಡ್ತಾನೆ, ಅದಾಯ್ತಲ್ವಾ. ಸೊ ಅದರಿಂದಾಗಿ ನಾನು ನಿಮಗೆ ಭಾಳ ಪ್ರಮುಖವಾಗಿ ಹೇಳ್ತೀನಿ, ನಿಮ್ಮ ಶನಿ ಪೀಡೆ, ಪಂಚಮ ಶನಿಯ ಪೀಡೆ ಪರಿಹಾರಕ್ಕೂ ವೆಂಕಟೇಶ್ವರನ ಆರಾಧನೆ ಮಾಡಿ. ಸೊ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಪ್ರಾಫಿಟ್ ಆಗಬೇಕು ಅದರಲ್ಲಿ ಅಂದರೆ ವೃಶ್ಚಿಕ ರಾಶಿಯವರು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ಈಗ ಏನು ಗೋಚಾರದಲ್ಲಿ ಪಂಚಮ ಶನಿ ನಡೀತಾ ಇದೆ, ಆ ಪಂಚಮ ಶನಿಯ ಎಲ್ಲ ನೆಗೆಟಿವಿಟೀಸ್ ಪರಿಹಾರವಾಗಬೇಕು ಅಂತಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಯಾಕೆಂದರೆ ಪಂಚಮ ಶನಿಯಲ್ಲಿ ಸುಮಾರು ಸಮಸ್ಯೆಗಳು ಸಿಗಾಕೊಂಡಿರ್ತೀರಿ ನೀವು. ಅದು ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳು, ದುಡ್ಡೆಲ್ಲ ಫುಲ್ ಸ್ಟಕಪ್ ಆಗಿಬಿಟ್ಟಿರುತ್ತೆ. ₹1 ಬರ್ತಾಲಗಳು ಎಲ್ಲ ಅಲ್ಲಲ್ಲೇ ಸ್ಟಕಪ್. ಭಾಳ ಚೆನ್ನಾಗಿದ್ದೆ ನಾನು, ಏನೋ ಎಲ್ಲ ಸಡನ್ನಾಗಿ ಲಾಕ್ ಆಗಿಬಿಟ್ಟಿದೆ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ನಿಮ್ಮದು ಅಲ್ವೇ. ಸೊ ಅದರಿಂದ ಈ ಒಂದು ಪರ್ಟಿಕ್ಯುಲರ್ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು. ಸಾಲ ಐತೆ ಎಲ್ಲ ಕಡೆ ಸಿಗಾಕೊಂಬಿಟ್ಟಿದ್ರಲ್ಲ ಪಂಚಮ ಶನಿಯಿಂದ, ಆ ಪಂಚಮ ಶನಿಗೆ ಯಾವುದೇ ಕಾಟಗಳಿರ್ಬೋದು, ಅದರಿಂದ ನೀವು ಹೊರಗೆ ಬರಬೇಕು ಅಂತಂದರೆ ಶ್ರಾವಣ ಮಾಸ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮ್ಮ ಆರೋಗ್ಯ ಸರಿ ಇಲ್ಲ, ಸರಿ ಹೋಗಬೇಕು, ಒಳ್ಳೆಯ ಆರೋಗ್ಯ ಬೇಕು ನಿಮಗೆ ಅಂತ ಆದರೆ ನೀವು ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಯಾವ ವೃಶ್ಚಿಕ ರಾಶಿಯವರು ವೆಂಕಟೇಶ್ವರನ ಆರಾಧನೆ ಅದೂ ಈ ಶ್ರಾವಣ ಮಾಸದಲ್ಲಿ ಮಾಡ್ತಾರೋ ಖಂಡಿತ ಅವರ ಆರೋಗ್ಯ ಬಾಧೆಗಳು ಪರಿಹಾರವಾಗ್ತದೆ. ಎಲ್ಲಿ ತನಕ ವೃಶ್ಚಿಕ ರಾಶಿಯವರಿಗೆ ದೀರ್ಘಾಯಸ್ಸನ್ನು ಕೊಡ್ತಕ್ಕಂಥದ್ದು ವೆಂಕಟೇಶ್ವರ. ದೀರ್ಘಾಯಸ್ಸನ್ನು ನೀವು ಎಷ್ಟು ವರ್ಷ ಬದುಕ್ತೀರಾ, ದೀರ್ಘಾಯಸ್ಸು ಬೇಕು ನಿಮಗೆ ಅಂತಂದರೆ ವೆಂಕಟೇಶ್ವರ. ಮುಗಿದೋಯ್ತ್ರಿ ಅವ್ರನ್ನ ಆಸೆ ಬಿಟ್ಬಿಡಿ ಅಂತ ಡಾಕ್ಟ್ರ್ ಹೇಳಿದ್ರು ಕೂಡ ವೆಂಕಟೇಶ್ವರ ಅನುಗ್ರಹ ಇದ್ದರೆ ಅವ್ರು ಎದ್ದು ಕೂತ್ಕೊಳ್ತಾನೆ. ವೆಂಕಟೇಶ್ವರ ನೆನಪಿಟ್ಕೊಳ್ಳಿ. ಅದು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ಎಂಥ ಆರೋಗ್ಯ ಬಾಧೆ ಇರಲಿ, ಆಯಸ್ಸು ಕಡಿಮೆ ಇರಲಿ, ಏನೇ ಇರಲಿ ಎಲ್ಲ ಪರಿಹಾರ ಮಾಡಿಕೊಡ್ತಾನೆ ವೆಂಕಟೇಶ್ವರ.
ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಶ್ರಾವಣ ಮಾಸದಲ್ಲಿ ವಿಶೇಷತಃ ಅಂತ ವಿಶೇಷವಾಗಿ ವೆಂಕಟೇಶ್ವರನ ಆರಾಧನೆ. ವಿವಾಹಿತ ಸ್ತ್ರೀ, ಈಗ ನೀವು ವೃಶ್ಚಿಕ ರಾಶಿ ವಿವಾಹಿತ ಸ್ತ್ರೀ, ಯಜಮಾನರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ನಿಮಗಷ್ಟೇ ಅಲ್ಲ, ವಿವಾಹಿತ ಸ್ತ್ರೀ ಆಗಿದ್ದರೆ ನಿಮ್ಮ ಯಜಮಾನರಿಗೂ ಆರೋಗ್ಯ ಕೊಡ್ತಕ್ಕಂಥವನು ವೆಂಕಟೇಶ್ವರನಾಗಿರ್ತಾನೆ. ಈ ವೃಶ್ಚಿಕ ರಾಶಿ ವಿವಾಹಿತ ಸ್ತ್ರೀಗೇನವರು ಯಜಮಾನರಿಗೆ ದೀರ್ಘಾಯುಸ್ ಬೇಕು, ಯಜಮಾನರಿಗೆ ಒಳ್ಳೆ ಆರೋಗ್ಯ ಬೇಕು, ಯಜಮಾನರಿಗೆ ಐಶ್ವರ್ಯ ಬೇಕು, ಯಜಮಾನರಿಗೆ ಸರ್ವತೋಮುಖ ಅಭಿವೃದ್ಧಿ ಬೇಕು, ಒಳ್ಳೆಯ ಸೌಮಾಂಗಲ್ಯ ನಿಮಗೆ ಬೇಕು. ವೃಶ್ಚಿಕ ರಾಶಿ ನಿಮ್ಮದು ಸ್ತ್ರೀ, ನೀವು ವಿವಾಹಿತ ಸ್ತ್ರೀ, ವೆಂಕಟೇಶ್ವರನ ಆರಾಧನೆ ಮಾಡಿಕೊಳ್ಳೋದು ಶ್ರಾವಣ ಮಾಸದಲ್ಲಿ. ಸೊ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ವಿವಾಹಿತ ಸ್ತ್ರೀಯರಿಗೆ ಅವರ ಯಜಮಾನರ ಆರೋಗ್ಯ, ಯಜಮಾನರಿಗೂ ದೀರ್ಘಾಯಸ್ಸನ್ನು ಸೌಮಾಂಗಲ್ಯವನ್ನು ಕೊಡ್ತದೆ. ಕಷ್ಟ ಕಾರ್ಪಣ್ಯಗಳಿಂದ ನಿಮಗೆ ಪರಿಹಾರವನ್ನು ಕೊಡ್ತದೆ. ಜಗಳ ಮನಸ್ತಾಪ ಹೊಡೆದಾಟ ಬರದಾಟಗಳಿಂದ ನಿಮಗೆ ಪರಿಹಾರವನ್ನು ಕೊಡ್ತದೆ. ಅವಮಾನಗಳಿಂದ ನಿಮ್ಮನ್ನು ಮೇಲೆತ್ತತಕ್ಕಂಥದ್ದೇ ವೆಂಕಟೇಶ್ವರ. ನೆನಪಿಟ್ಕೊಳ್ಳಿ, ಯಾವ ವೃಶ್ಚಿಕ ರಾಶಿಯವರು ತುಂಬ ಅವಮಾನಿತರಾಗ್ತಾ ಇದ್ದೇನೆ ಗುರುಗಳ, ಈ ಮಧ್ಯೆ ತುಂಬ ಅವಮಾನ ಆಗ್ತಾ ಇದೆ, ನನಗೆ ಎಲ್ಲೋದ್ರೂ ನಂಗೆ ಅವಮಾನ ಮಾಡ್ತಾ ಇದ್ದಾರೆ, ಹಿನ್ನಡೆ ಆಗ್ತಾ ಇದೆ, ನನಗೆ ತುಂಬ ಪ್ರಾಧಾನ್ಯತೆ ಇತ್ತು, ಇಂಪಾರ್ಟೆನ್ಸ್ ಇತ್ತು ಮುಂಚೆ, ಈಗ ನನಗೆ ಅದಿಲ್ಲವೇ ಇಲ್ಲ ಅಂತಂದರೆ ಶ್ರಾವಣ ಮಾಸ ನಡೀತಾ ಇದೆ, ಕಡ್ಡಾಯವಾಗಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ಯಾರೂ ನಿಮ್ಗೆ ಅವಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುನಃ ನಿಮ್ಮ ಒಂದು ಶಕ್ತಿ ನೀವು ವಾಪಸ್ ಮರಳಿ ಪಡಿತೀರಿ. ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ನೋಡಿ, ಎಷ್ಟೆಲ್ಲ ಕೊಡುತ್ತೆ ವೆಂಕಟೇಶ್ವರ ನಿಮಗೆ ಲಾಭವನ್ನು, ವ್ಯವಹಾರಾದಿಗಳಲ್ಲಿ ಲಾಭವನ್ನು ಅಥವಾ ಉದ್ಯೋಗಾದಿಗಳಲ್ಲಿ ಲಾಭವನ್ನು, ಎಲ್ಲಿ ನಿಮಗೆ ಲಾಭ ಸಿಗ್ತದೋ ಲಾಭವನ್ನು ಕೊಡ್ತಕ್ಕಂಥವನು ವೆಂಕಟೇಶ್ವರ. ನಿಮಗೆ ಈ ಪಂಚಮ ಶನಿ ಇತ್ಯಾದಿಗಳ ಸಮಸ್ಯೆಯಿಂದ ನಿಮ್ಮನ್ನು ಪಾರು ಮಾಡ್ತಕ್ಕಂಥವನು ವೆಂಕಟೇಶ್ವರ. ನಿಮಗೆ ದೀರ್ಘಾಯಸ್ಸನ್ನು ಕೊಡ್ತಕ್ಕಂಥವನು ವೆಂಕಟೇಶ್ವರ. ನಿಮ್ಮ ಆರೋಗ್ಯವನ್ನು ಉತ್ತಮ ಮಾಡ್ತಕ್ಕಂಥವನು ವೆಂಕಟೇಶ್ವರ. ವಿವಾಹಿತ ಸ್ತ್ರೀಯರಿಗೆ ಸೌಮಾಂಗಲ್ಯವನ್ನು ಕೊಡ್ತಕ್ಕಂಥವನು ವೆಂಕಟೇಶ್ವರ. ಅವರ ಯಜಮಾನದ ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತವನು ವೆಂಕಟೇಶ್ವರ. ನಿಮಗೆ ಅವಮಾನಾದಿಗಳಾಗಿದ್ದರೆ ಅದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥವನು ವೆಂಕಟೇಶ್ವರ. ವೆಂಕಟೇಶ್ವರನ ಆರಾಧನೆ ಬಹಳ 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 ಇಂಪಾರ್ಟೆನ್ಸ್, ಪ್ರಾಧಾನ್ಯತೆ. ಅದರಲ್ಲೂ ವೃಶ್ಚಿಕ ರಾಶಿಯವರು ಈಗ ಶ್ರಾವಣ ಮಾಸ ನಡೀತಾ ಇದೆ. ಸೊ ಈಗ ನೀವು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಭಾಗ 1 ಮುಗೀತು. ಭಾಗ 2, ಯಾವ ರೀತಿಯಲ್ಲಿ ಆರಾಧನೆ ಮಾಡ್ಕೊಳ್ಬೇಕು. ಹೌದು, ಶ್ರಾವಣ ಮಾಸ ವೆಂಕಟೇಶ್ವರನ ಆರಾಧನೆ ಯಾವ ಥರ ನೋಡಿ. ಮೊಟ್ಟ ಮೊದಲನೇದಾಗಿ ಸಾಧ್ಯವಾದರೆ ತಿರುಪತಿಗೆ ಹೋಗ್ತೀರಾ, ಹೋಗಿ ಬನ್ನಿ, ದಿ ಬೆಸ್ಟ್. ನಾವು ಮೊದಲು ಹೋಗಿ ಅಂತ ಹೇಳ್ತೀನಿ. ಮಂಗಳವಾರ ರಾತ್ರಿ ಹೊಟ್ಟು ಬುಧವಾರ ಥರನೋ, ಶುಕ್ರವಾರ ಹೊಟ್ಟು ಶನಿವಾರ ಥರನೋ, ದರ್ಶನ ಅಂತೂ ಮಾಡಿ ಅಂತ ಹೇಳ್ತೀನಿ. ಅದು ಯಾವ ರೀತಿಯಲ್ಲಿ, ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಸೊಯ್ ಅಂತ ಹೋದೆ, ಅಲ್ಲಿ ಇಳಿದೆ, ಹಂಗೆ ಬಸ್ ತಲೆ ಮೇಲೆ ಇರ್ತದೆ, ಹಂಗೆ ದರ್ಶನ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟೆ ಅಂತ. ಹಂಗಲ್ಲ. ದರ್ಶನ ಯಾವ ಥರ ಮಾಡಬೇಕು ನೀವು, ಅದನ್ನೂ ಸಹ ನಾನು ಹೇಳ್ತೇನೆ ಕೇಳಿ. ನೀವು ಯಾವತ್ತು ದರ್ಶನ ಮಾಡಬೇಕು, ಅದು ಬೆಳಗಿನ ಜಾವ ಒಂದು 4-5 ಗಂಟೆ ಒಳಗಡೆ ತಿರುಪತಿಗೆ ಹೋಗಿ ರೀಚ್ ಆಗಿಬಿಡ್ಬೇಕು. ಅಲ್ಲಿಂದ ಮೆಟ್ಲತ್ತಿ ಮೇಲೆ ಹೋಗಬೇಕು. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಮೆಟ್ಲತ್ತಕ್ಕೆ ಶುರು ಮಾಡಬೇಕು. ನೀವು ಮೆಟ್ಲತ್ತಿ ಮೇಲ್ಗಡೆ ಹೋಗಿ ನಂತರ ತಿರುಮಲಕ್ಕೆ, ಅಂದರೆ ತಿರುಪತಿಯಿಂದ ತಿರುಮಲ ನಡ್ಕೊಂಡು ಬೆಟ್ಟ ಹತ್ತಬೇಕು. ನೀವು ಹತ್ತಿ ಆಮೇಲೆ ಸ್ವಾಮಿಯ ದರ್ಶನ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಕೆಲವರು ಹೇಳ್ಬೋದು, ಗುರುಗಳೇ ಆರೋಗ್ಯ ಬಾಧೆ, BP, ಶುಗರು, ಆಪ್ರೇಷನ್ ಆಗಿದೆ, ಮತ್ತೊಂದಾಗಿದೆ, ಇನ್ನೊಂದಾಗಿದೆ, ವಯಸ್ಸಾಗಿದೆ, ಇನ್ನೂ ಮತ್ತದು ಅನಿವಾರ್ಯತೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ, ವೆಂಕಟ ದರ್ಶನ ಮಾಡ್ಕೊಂಬರಪ್ಪ ಅಂತ ಹೇಳ್ತೀವಿ. ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ ನೀವು ಯಾವ ರೀತಿಯಲ್ಲಿ, ನಿಮ್ಮ ಶಕ್ತಿ ಇದೆಯಾ ಇಲ್ವಾ, ನೀವು ಮಾಡ್ಬೋದಾ ಇಲ್ವಾ ಅಂತ. ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ. ಖಂಡಿತವಾಗಿ ನೀವು ಮಾಡ್ಬೋದು ಅಂತಾದರೆ ಈ ಥರ ಮಾಡಿ ದರ್ಶನ ಮಾಡ್ಕೊಂಬನ್ನಿ. ಇದು ಒಂದು ಒಳ್ಳೆಯ ಪರಿಹಾರ. ಆಗಲ್ಲ, ತಿರುಪತಿಗೆಲ್ಲ ಹೋಗೋಕ್ಕಾಗಲ್ಲ ಗುರುಗಳೇ, ಅನಿವಾರ್ಯ, ನಮ್ಗೆ ರಜೆ ಇಲ್ಲ, ಅದಿಲ್ಲ, ಇದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಮನೆ ಹತ್ರದಲ್ಲಾದ್ರು ವೆಂಕಟೇಶ್ವರನ ದೇವಸ್ಥಾನ ಇದ್ದೇ ಇರುತ್ತಲ್ಲ, ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ. ಆಯ್ತಲ್ಲ, ನಿಮಗೆ ಇನ್ನೇನು ಬೇಕು? ಸೂಪರ್. ಜೊತೆಗೆ ಅದರ ನಂತರ ಒಂದು ಪರಿಹಾರ ಮಂತ್ರಗಳು ಬೇಕಲ್ಲ. ವಿಶೇಷವಾಗಿ ಈ ವಿಡಿಯೋ ಎಂಡಲ್ಲಿ ನಾನು ವೆಂಕಟೇಶ್ವರನ ಮಂತ್ರವನ್ನು ಹೇಳಿರ್ತಾನೆ. ಆ ವೆಂಕಟೇಶ್ವರನ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳೋದ್ರ ಮೂಲಕ ಪ್ರತಿದಿನ ಈ ವಿಡಿಯೋ ಎಂಡಲ್ಲಿ ಹೇಳುವ ವೆಂಕಟೇಶ್ವರ ಮಂತ್ರವನ್ನು ಪ್ರತಿದಿನ ನೀವು ಕೇಳಿಸ್ಕೊಳ್ಳೋದ್ರಿಂದ, ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಈ ಒಂದು ನಾನು ಇಷ್ಟು ತನಕ ಏನು ಸಮಸ್ಯೆಗಳಿದೆಯಲ್ಲ ಅದೆಲ್ಲ ಪರಿಹಾರ ಆಗಿಬಿಡುತ್ತೆ. ಯಾವುದೇ ರೀತಿ ಯೋಚನೆ ಮಾಡಬೇಡ. ಅದು ಬಹಳ ಕಷ್ಟ, ಅಥವಾ ಇದನ್ನು ಮಾಡ್ತೀನಿ ಇನ್ನೂ ಪವರ್ಫುಲ್ಲಾಗಿ ನೀವೇನಾದರೂ ಮಾಡಿ ನನಗೆ ಪರಿಹಾರ ಕೊಡಿ ಗುರುಗಳೇ. ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸ, ಶನಿವಾರ, ಹುಣ್ಣಿಮೆ, ವಿಶೇಷವಾಗಿ ವೃಶ್ಚಿಕ ರಾಶಿಯವರ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಪ್ರಸಾದ ಏನಪ್ಪ ಅಂತಂದರೆ, ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಗೆ ಆರಾಧನೆ. ಈಗ ಯಾವ ಮಾಸ? ಶ್ರಾವಣ ಮಾಸ. 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಶನಿವಾರ, ಶ್ರಾವಣ ಶನಿವಾರ. ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ? ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ. ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ದರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ
ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಸೊ ಆಗಸ್ಟ್ 9ನೇ ತಾರೀಕು ಶ್ರಾವಣ ಮಾಸ ಶನಿವಾರ, ಶ್ರಾವಣ ಶನಿವಾರ ಹುಣ್ಣಿಮೆ. ಸೊ ವೆಂಕಟೇಶ್ವರನ ಒಂದು ಆರಾಧನೆ, ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಎಷ್ಟೇ ಅಲ್ಲ, ನಾನು ಆಗಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾರೆ. ಯಾಕೆಂದರೆ ಅವತ್ತು ಹಯಗ್ರೀವ ಜಯಂತಿ. ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಹಯಗ್ರೀವ ಜಯಂತಿ, ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ, ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ, ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ, ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತ್ರಣೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣ ದಾರವನ್ನು ಸಹ ಕಳಿಸ್ಕೊಡ್ತೇವೆ. ರಾಖಿ ಹಬ್ಬ ಅಲ್ವಾ, ಸೊ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕ್ಕೋಸ್ಕರವಾಗಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಸಂಕಲ್ಪ ಮಾಡ್ತೇನೆ. ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ, ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ. ನೀವೆಲ್ಲ ಲೈವಲ್ಲಿ ನೋಡಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವೆಂಕಟೇಶ್ವರಾಯ ನಮಃ. ಹರಿ ಓಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಓಂ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ. ಓಂ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಶ್ರೀ ನೃಸಿಂಹೋ ಮಹಾಸಿಂಹಃ ಸೂತ್ರಕಾರಃ ಪುರಾತನಃ. ಓಂ ರಮಾನಾಥೋ ಮಹೀಭರ್ತಾ ಭೂಧರಃ ಪುರುಷೋತ್ತಮಃ. ಚೋಲಪುತ್ರಃ ಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಓಂ ಶ್ರೀನಿಧಿಃ ಸರ್ವಭೂತಾನಾಂ ಭಯಕೃತ್ ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಓಂ ಭೂತಾವಾಸೋ ಗಿರಾವಾಸಃ ಶ್ರೀವಾಸಃ ಶ್ರಿಯಃ ಪತಿಃ. ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ಓಂ ಸರ್ವದೈವೈಕಶರಣಂ ಸರ್ವದೈವೈಕದೈವತಂ ಸಮಸ್ತದೇವಕವಚಂ ಸರ್ವದೇವಶಿಖಾಮಣಿಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ
आधारं सर्वविद्यानां हयग्रीवम् उपास्महे। ॐ